ಆ ರೊಕ್ಕದಾಗ ಇದನ್ನ ಮಾಡಿ ಕೊಟ್ಬಿಡ್ತೇವೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಅನಂತ ಧನ್ಯವಾದಗಳು. ಇವತ್ತು ಸರ್ಕಾರ ಬಂದಾಗಿಂದ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ಗ್ಯಾರಂಟಿ ಯೋಜನೆ ಮಾಡಿದ್ದ ತಪ್ಪ ಅಂತ ಅನೇಕ ಜನ ಕಾಂಗ್ರೆಸ್ನ ಹಿರಿಯ ನಾಯಕರ ಹೇಳ್ಕೋತನ ಬಂದಾರ. ಬಹಿರಂಗ ಹೇಳಲಿಲ್ಲ ಅಂದರೂ ತಮ್ಮ ಆತ್ಮೀಯರ ಮುಂದೆ ಹೇಳ್ಕೋತ ಬಂದಾರ. ಕೆಲವು ಮಂದಿ ಅಂಕೆ ನೇರವಾಗಿ ಪತ್ರಿಕಾಗೋಷ್ಠಿ ಮುಖಾಂತರನೂ ಅದನ್ನು ಬಹಿರಂಗವಾಗಿ ಹೇಳತ್ತಾರೆ. ಈ ಗ್ಯಾರಂಟಿ ಯೋಜನೆ ಮಾಡಿದ್ರಿಂದ ನಮ್ಗೆ ಅಭಿವೃದ್ಧಿ ಮಾಡೋಕ್ಕಾಗವತ್ತಂತೇಳಿ. ವಿರೋಧ ಪಕ್ಷದವ್ರಂಕೆ ಹೇಳೋದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ 50-60 ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗೆ ಹೊಂಟೈತೆ. ಸರ್ಕಾರವೂ ಬಂದೈತೆ, ಆ ಮಾತು ಬೇರೆ. ಆದ್ರೆ ಇವತ್ತು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಕಾನ್ಸ್ಟಿಟ್ಯೂನ್ಸಿ 6 ಬಾರಿ ಶಾಸಕರಾದವ್ರು, ಒಮ್ಮೆ ಸಂಸದರಾದವ್ರು. ಈ ಬಸವರಾಜ್ ರಾಯರೆಡ್ಡಿಯವರ ಅವ್ರ ಕ್ಷೇತ್ರದ ಕಾರ್ಯಕ್ರಮದಾಗ ಜನ ಅವ್ರಿಗೆ ರಸ್ತೆ, ಗುಡಿ, ಗುಂಡಾರ ಬೇಕಂದಾಗ ಅವರು ನೇರವಾಗಿ ಹೇಳ್ತಾರೆ, ನೀವು ಗ್ಯಾರಂಟಿ ಯೋಜನೆ ಬ್ಯಾಡ್ ಅಂದ್ರೆ ನಾ ಸಿದ್ದರಾಮಯ್ಯ ಬಂದ್ ಮಾಡಿಸ್ತೇನೆ, ನೀವು ಅವಾಗ ಬೇಕಾರೆ ಇವನ್ನ ಮಾಡ್ಕೋರಿ ಅಂತೇಳಿ ನೇರವಾಗಿ ಹೇಳಿದ್ದ ಒಂದು ತುಣುಕು ವೈರಲ್ ಆಗತ್ತೈತೆ. ಯಾಕಂದ್ರೆ ಭಾಳಷ್ಟು ಜನ ರಾಜಕಾರಣಿಗಳು ನಮಗೆ ಡೆವಲಪ್ಮೆಂಟ್ಗೆ ಈ ದುಡ್ಡೇ ಇಲ್ಲ. ಅನೇಕ ಜನ MLAಗಳು ಆಡಳಿತರೂಢಾಗಲಿ ವಿರೋಧ ಪಕ್ಷದವ್ರ ನೇರವಾಗಿ ಬಹಿರಂಗವಾಗಿನ ಸಿದ್ದರಾಮಯ್ಯನವ್ರಿಗೆ ಹೇಳತ್ತಾರೆ. ಅದಕ್ಕೆ ಒಟ್ಟಾರೆ ಒಬ್ಬ ಆರ್ಥಿಕ ಸಲಹೆಗಾರ, ತಜ್ಞ ಈ ಒಂದು ವಿಷಯ ಹೇಳಿದಾಗ ಅದು ವೈರಲ್ ಆಗತ್ತೈತಿ. ಅದಕ್ಕೆ ಗ್ಯಾರಂಟಿ ಸ್ಕೀಮ್ ಬಂದ್ ಮಾಡಿ ರೋಡ, ಗುಡಿ, ಗುಂಡಾರ, ಗಟ್ರ, ಸಾಲಿ ಮಾಡೋದಾದ್ರೆ ಹೇಳ್ರಿ ಅನ್ನೋದು ವೈರಲ್ ಆಗತ್ತೈತಿ. ನಿಮ್ಮ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ. ಆ ರೊಕ್ಕದಾಗ ಇದನ್ನ ಮಾಡಿ ಕೊಟ್ಬಿಡ್ತೇವೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಹಳ್ಳಿ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಫಿಕ್ಸ್ ಮಾಡ್ಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಬಂದ್ ಮಾಡ್ಬಿಡ್ರಿ, ಇವನ್ನ ಬರೀ ಹಳ್ಳಿ ರಸ್ತೆ ಮಾಡೋರು ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ರಿ ನಮ್ಗೆ ಬರೀ ಗುಡಿ ಕಟ್ಟಬೇಕು, ನೀವು ಏನು ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ.